ಈಗ ನಮಗೆ ಲಾಸ್ಟಿನ ವಿಡಿಯೋನಲ್ಲಿ ಏನು ನೋಡಿದ್ವಿ ಅಮ್ಮ ಅಂದರೆ ನಾವು ಇದು ಮದುವೆ ಆಗಿರೋದು ಎಂಗೇಜ್ಮೆಂಟ್ ಆಗಿರೋದು ನೋಡಿದ್ವಿ. ಈಗ ನಿಮ್ಮಮ್ಮವ್ರಿಗೆ ಮತ್ತು ಪರನ್ಗೌಡ ತಾತಗ ಮದುವೆ ಆಗತ್ತೆ. ಮದುವೆ ಆದಮೇಲೆ ಮುಂದೆ ಯಾವ ಥರ ಬಂದರು ಅವರು, ನಿಮ್ಮ ಊರು ಕಪ್ಪಗಲ್ಲಿಗೆ ಯಾವ ಥರ ಬಂದರು, ಅಲ್ಲಿ ಅವ್ರು ಹೆಂಗಿದ್ರು ದಿನ, ಅದ್ರ ಬಗ್ಗೆ ಹೇಳಮ್ಮ ಇವತ್ತು. ನಂದು ಕಪ್ಪಗಲ್ಲು. ನನ್ನ ಹೆಸರು ಸೂಗಮ್ಮ. ನಮ್ಮಪ್ಪ ನಮ್ಮಮ್ಮನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದು ಎಲ್ಲ ಆದಮೇಲೆ ಮತ್ತು ಕಾರ್ಯಕ್ರಮಗಳೆಲ್ಲ ಮುಗಿಸಿ ಆದಮೇಲೆ ಮನೆಗೆ ಕೆಲಸ ಮಾಡ್ಬೇಕಲ್ಲ. ಮನೆಗೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ನಮ್ಮಮ್ಮ. ನಮ್ಮಮ್ಮನಿಂದೆ ನಮ್ಮ ದೊಡ್ಡಮ್ಮ ಬಂದಿದ್ಲಂತೆ, ಬಳ್ಳಾರಿ ದೊಡ್ಡಮ್ಮ ಬಂದಿದ್ಲಂತೆ, ದೊಡ್ಡಕ್ಕ ಒಯ್ದ್ಲಂತೆ. ಮತ್ತು ಎಲ್ಲ ಹೇಳ್ಕೊಟ್ಟಾಳ, ಮಾಡ್ಯಾಳ ನಮ್ಮಮ್ಮಗ ಅಡುಗೆ ಕೆಲಸ ಎಲ್ಲ. ಅವರು ಮಜ್ಜಿಗೆ ಮಾಡೋದು, ಎಮ್ಮೆ ಹಿಂಡ್ಕೊಂಬೋದು, ಕಸ ಮಿಸ್ರಿ ಎಲ್ಲ ಮಾಡ್ಯಾಳ, ಊಟ ಮಾಡ್ಯಾಳ. ನಮ್ಮವ್ವನವ್ರು ಮಜ್ಜಿಗೆ ಮಾಡಿ ಮತ್ತು ಈಗೆಲ್ಲ ಅಡುಗೆ ಮಾಡಿದ್ಮೇಲೆ ಅವಾಗ ಅಂದಾಜು ಮದುವೆ ಆದಾಗ ಎಷ್ಟು ವರ್ಷ ಇರ್ಬೋದಮ್ಮ ನಿಮ್ಮಮ್ಮವ್ರಿಗೆ? ಮದುವೆ ಆಗಿರೋ ಟೈಮ್ನಾಗ 20 ವರ್ಷ ಇದ್ವೋ ಇಲ್ಲ ನಾವು. ಇನ್ನು ಸಣ್ಣ ವರ್ಷಕ್ಕಿದ್ಲೇನು. ಅವಾಗ ಅಡುಗೆ ಆ ಥರ ಏನು ಬರ್ತಿದ್ದಿಲ್ಲ? ಬರ್ತಿದ್ದಿಲ್ಲ, ಅತಿಗೆ ಮಾಡ್ತಿದ್ಲಂತೆ ಮನ್ಯಾಗ. ಕೆಲ್ಸಕ್ಕೆ ಓದ್ತಿದ್ಲಲ್ಲ ಆಕೆ, ಬರ್ತಿದ್ದಿಲ್ಲ ಅಂತ. ಮತ್ತೆ ಎಲ್ಲ ನಮ್ಮ ದೊಡ್ಡಮ್ಮ ಹೇಳ್ಕೊಟ್ಟಾಳ. ಇಲ್ಲಿ ಗಂಡನ ಮನೆಗೆ ಬಂದು ಹೇಳ್ಕೊಟ್ಟ. ಅವ್ರಿಟ್ಟು ದೊಡ್ಡಮ್ಮ ಇಟ್ಟು ಅವ್ರು ಹೊಲ್ಕೋದಾಗ ಈಕೆ ಎಲ್ಲ ಹೇಳ್ಕೊಡೋದು ಮಾಡೋದು ಮಾಡ್ಯಾಳ. ಮಾಡ್ಕೊಂತ ಅದಾಳ ಹಂಗ ಎಮ್ಮಿಂಡದು ಮಜ್ಜಿಗೆ ಮಾಡೋದು. ಇಲ್ಲಿ ಹೆಂಗಿರ್ತಿತ್ತಮ್ಮ? ಇಲ್ಲಿ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಕೆಲಸ ಸ್ಟಾರ್ಟ್ ಆಗ್ತಿತ್ತು ನಿಮ್ಮ? 4 ಗಂಟೆಗೆ ಎದ್ದೇಳ್ತದ್ರಂತೆ. 4 ಗಂಟೆಗೆ ಎದ್ದೇಳ್ತಿದ್ರು. ಅವಾಗಿಂದ ಏನು ನಡೀತಿತ್ತು ಮನ್ಯಾಗೆಲ್ಲ? ಎದ್ದ ತಕ್ಷಣ ಏನು ಮಾಡ್ತಿದ್ರು? 4 ಗಂಟೆಗೆಲ್ಲ ನಮ್ಮ ಮನ್ಯಾಗ ಹತ್ತಿ ಕಾಳು ಇಡ್ತಿದ್ರಂತೆ ಎತ್ತುಗಳಿಗೆ. ಆಳುಗಳು ಬಂದು ಹತ್ತಿ ಕಾಳು ಅಂದರೆ ಹತ್ತಿ ಕಾಳು ರುಬ್ಬಿ ಹತ್ತಿ ಕಾಳು ಇಡ್ತಿದ್ರು. ಉಳ್ಳಿ ಕಾಳು ಹತ್ತಿ ಕಾಳು ಮೇಸಾಕ ಇಡ್ತಿದ್ರು ದನಗಳಿಗೆ. ಅವಾಗ ಅವ್ರು ಬಂದು ಆಳುಗಳು ಇಡ್ತಿದ್ರು. ಅವಾಗ ಇವರೆಲ್ಲರೂ ಎದ್ದು ಬಿಡ್ತಿದ್ರು. ಎದ್ದು ಎಂಡೆ ಕಸ ಬಳೆಯೋರು ಏನಪ್ಪ ಹೊರಗೆಲ್ಲ ಮಾಡೋರು ಮಾಡ್ತಿದ್ರು. ಗಳೆ ಬಿಡೋರು, ಹತ್ತಿ ಕಾಳು ತಿನ್ನಿಸಿ ಎತ್ತುಗಳು ಬಿಟ್ಟು ಹೊರಗೆ ಕಟ್ಟಿ ಎತ್ತುಗಳು ಬಿಡೋ ತಟ್ಟಿಗೆ ಬಾಗಿಲು ಪೂಜೆ ಮಾಡ್ಬೇಕು. ನಮ್ಮ ಮನ್ಯಾಗ ಕಸ ಬಳ್ದು ಬಾಗಿಲು ತೊಳೆದು ಎಲ್ಲ ಪೂಜೆ ಮಾಡಿ ಆಮೇಲೆ ಎತ್ತುಗಳಿಗೆ ಪೂಜೆ ಮಾಡಿ ಪಾಟ್ಯಾಗ ಕಟ್ತಿದ್ರು. ಅಂದಾಜು ಎಷ್ಟಿದ್ವು ನಿಮ್ಮ ಮನೆಗೆ ಇವು ಆಕಳುಗಳು ಎಮ್ಮೆಗಳು? 8 ಎತ್ತು, ಒಂದು 8-10 ಆಕಳುಗಳು ಎಮ್ಮೆಗಳು, ಒಂದು 8 ಎಮ್ಮೆಗಳು ಇದ್ವು, ಒಂದು 8-10 ಆಕಳುಗಳಿದ್ವು, ಓರಿಗಳಿದ್ವು, ಕರುಗಳಿದ್ವು, ಎಮ್ಮೆ ಕರುಗಳು, ಆಕಳು ಕರುಗಳು, ಓರಿಗಳು ಎಲ್ಲ ಒಂದು 50-60 ದನಗಳಿದ್ವು. ಅಷ್ಟೊಂದು ಕಟ್ಟಾಕ್ತಿರ್ತಿದ್ರು ನಿಮ್ಮ ಮನೆಯಲ್ಲ? ಇಲ್ಲ, ಬೈಲಿತ್ತು. ಬೈಲಾಗ ಹೋಗಿಸಿ ಬಾಲಿಗೆ ಗೇಟ್ ಹಾಕಿ ಕೊಡ್ತಿದ್ರು. ಅವನ್ನೆಲ್ಲ ಯಾರು ನೋಡ್ತಿದ್ರು ಅಂದ್ರೆ ಇಷ್ಟು ಮೇಂಟೈನ್ ಮಾಡ್ಬೇಕಲ್ಲ, ಅವನ್ನೆಲ್ಲ ಯಾರು? ಆಳುಗಳು ನಮ್ಮಮ್ಮನವರು ಎಲ್ಲ ಮೇವು ಹಾಕ್ಸೋದು, ನೀರು ಕುಡ್ಸೋದು. ಅಲ್ಲೇ ಡೋಣಿ, ಅಲ್ಲೇ ನೀರು, ದೊಡ್ಡ ಗ್ವಾದ್ಲಿ, ಅದ್ರಾಗ ಹೋಗಿಸಿ ಬಾಲಿ ಹಾಕಿ ಕೊಡ್ತಿದ್ರು. ಮೇವು ಹಾಕಿ ನೀರು ಹಾಕಿ ಎಲ್ಲ ಮೇವು ತಿಂತಿದ್ವು, ನೀರು ಕುಡಿತಿದ್ವು, ಇರ್ತಿದ್ವು. ಆ ಕೊಡವು ಏನೈತೆ ಹಾಲಿಂಡವನ್ನ ಮನೆ ಕಟ್ಕೊಂತಿದ್ರು. ಹಾಲು ಹಿಂಡ್ಲಾರ್ದ್ವಲ್ಲ ಹೊರಗೆ ಕಟ್ತಿದ್ರು ಆಕಳುಗಳು ಎಮ್ಮೆಗಳು. ನೀವಿರೋ ಮನೆಗೆ ಕಟ್ಟಿಬಿಡ್ತಿದ್ರು. ಮತ್ತೆ 8 ಎತ್ತು ಕೂಡ ಮನೆಗೆ ಕಟ್ತಿದ್ರು. ಮುಂಜಾನೆ ಹೊಲಕ್ಕೆ ಹೋಗಿ ಬಂದು ಎಲ್ಲ ಆದಮೇಲೆ ಅವಕ್ಕೆ ನೀರು ಕುಡಿಸಿ ಮೇವು ಹಾಕಿ ಎಲ್ಲ ಮಾಡಿ ಅವು ಮನೆಗೆ ಕಟ್ತಿದ್ರು. ಕೊಡ ಎಮ್ಮೆಗಳು 8 ಎತ್ತು ಮನೆಗೆ ಕಟ್ತಿದ್ರು. ಅವಾಗ ಬೆಳಗ್ಗೆ ಎದ್ದು ಇವನ್ನೆಲ್ಲ ಮಾಡ್ತಿದ್ರಿ. ಮುಂದೆ ಏನಾಗ್ತಿತ್ತಮ್ಮ? ಮತ್ತೆ ಹೆಂಗೆ ಇತ್ತು ದಿನ? ಮತ್ತೇನು ಕೆಲಸ ಇತ್ತು ಅವ್ರಿಗೆ? ಬೆಳಗ್ಗೆ ಎದ್ದ ತಕ್ಷಣ ಆಕಳದು ಕೆಲಸ ಎಲ್ಲ ಮುಗೀತು. ಮತ್ತೇನು ಮಾಡ್ತಿದ್ರು ಅವಾಗ ನಿಮ್ಮ ಅಮ್ಮರು? ಮನೆಗಳ ಕಸ ಮುಸಿರೆ ಮತ್ತೆ ಅಡಿಗೆ ಮಾಡೋದು, ರೊಟ್ಟಿ, ಕಾಯಿ ಪಲ್ಯ, ಅನ್ನ, ಬೇಳೆ ಎಲ್ಲ ಮಾಡಿ ಬುತ್ತಿ ಕಟ್ಟಿ ಅವ್ರಿಗೆ ಊಟಕ್ಕೆ ನೀಡಿ ದೇವ್ರ ಪೂಜೆ ಮಾಡ್ತಿದ್ರು ಗಂಡು ಮಕ್ಕಳು. ಇವರೆಲ್ಲ ಅಡುಗೆ ಮಾಡಿ ಬುತ್ತಿ ಕಟ್ಟಿ ಅವರೆಲ್ಲ ರೆಡಿಯಾಗಿ ನಮ್ಮ ಬುತ್ತಿ ಕಟ್ಕೊಂಡು ಊಟ ಮಾಡಿ ಅವರು ಮಜ್ಜಿಗೆ ಕುಡಿದು ಹೊಲಕ್ಕೆ ಹೋಗ್ತಿದ್ರು ಅವರು. ಅವಾಗ ಟಿಫನ್ ಈ ಥರ ಮಾಡ್ತಿದ್ರು? ಈಗಿನ ಥರ ಇಡ್ಲಿ ದೋಸೆ ಆ ಥರ ಟಿಫನ್ ಇದ್ದು? ರೊಟ್ಟಿ, ಕಾಯಿ ಪಲ್ಯ ದಿನ ರೊಟ್ಟಿ ಮಾಡ್ತಿದ್ರ ನಿಮ್ಮ ಮನೆಗೆ? ದಿನ ರೊಟ್ಟಿನೇ. ಮುದ್ದೆ ಮಾಡ್ತಿದ್ರು, ರೊಟ್ಟಿ ಮಾಡ್ತಿದ್ರು, ಸಜ್ಜೆ ಅನ್ನ ಮಾಡ್ತಿದ್ರು, ಜೋಳದ ಅನ್ನ ಮಾಡ್ತಿದ್ರು, ಏನಪ್ಪ ಕಟಮ್ಲೆ ಅಂತ ನುಚ್ಚಿನ ಅನ್ನ ಮಾಡ್ತಿದ್ರು. ಇವೆಲ್ಲ ಇದ್ವು ಅವಾಗ. ಅವಾಗ ಬೆಳಗ್ಗೆ ಟಿಫನ್ ಎಷ್ಟು ಗಂಟೆಗೆ ಮಾಡ್ತಿದ್ರಿ ಅವಾಗ ಅಂದಾಜು? 8 ಗಂಟೆಗೆಲ್ಲ ಅಡಿಗೆ ಆಗಿ ಹೋಗ್ಬಿಡ್ಬೇಕೆಲ್ಲ. ರೊಟ್ಟಿ, ಕಾಯಿ ಪಲ್ಯ, ಅನ್ನ, ಬೇಳೆ ಎಲ್ಲ 8ಕ್ಕೆ ಮುಗಿದು ಬಿಡ್ಬೇಕು. ಮುಗಿದು ಎಲ್ಲ ಆದಮೇಲೆ ನಮ್ಮಪ್ಪನವ್ರು ಸ್ನಾನ ಗೀನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ಅವಾಗ ಊಟ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗ್ಬಿಡ್ತಿದ್ರು ಅವರೆಲ್ಲ. ಅವಾಗ ಅವರು ಇಬ್ಬರು ಅವ್ರು ಇದ್ರಲ್ಲ ನಿಮ್ಮ ಮನೆಗೆ, ಅವ್ರು ಕೂಡ ಅವ್ರ ಜೊತೆಗೆ ಹೋಗ್ಬಿಟ್ಟು ಎಲ್ಲರೂ ಹೋಗ್ಬಿಡ್ತಿದ್ರು. ಅವಾಗ ನಿಮ್ಮ ಮನೆಯಾಗ ಬರೀ ಬಸಮ್ಮ, ನಿಮ್ಮ ಅಮ್ಮವರು ಮತ್ತೆ ನಿಮ್ಮ ಮನೆಯಾಗಿರೋ ಕೆಲಸ ಮಾಡೋರು? ನಮ್ಮ ದೊಡ್ಡಮ್ಮ ಇದ್ಲ ಸ್ವಲ್ಪ ದಿನ. ಮದುವೆ ಆದ್ಮೇಲೆ ಸ್ವಲ್ಪ ದಿನ ಇದ್ದಾಳ, ಮತ್ತೆ ಒಬ್ಬಾಕಿ ಆತಾಳ ಅಂತ ಇದ್ದಾಳ. ಮತ್ತು ಅಷ್ಟೊತ್ತಲಿದ್ದ ಕಸ ಮುಸುರೆ ಇನ್ನ ಮಾಡ್ಕೊಂಡು ಉಂಡಿದ್ದು ತಿಂದಿದ್ದು ಎಲ್ಲ ಮಾಡಿ ಅವಾಗ ಜೋಳ ಕುಟ್ಟಮ್ಮ, ಅವಾಗ ನವಣೆ ಕುಟ್ಟಮ್ಮ, ನವಣೆ ರುಬ್ಬಮ್ಮ, ನವಣೆ ತೊಳಸಮ್ಮ ಅಂತ ಎಲ್ಲ ಹೇಳಿ ಹೋಗ್ತಿದ್ರಂತೆ ಅವರು.
ಅಂದ್ರೆ ಅವ್ರು ಸಾಯಂಕಾಲ ಬರೋದ್ರೊಳಗೆ ಏನೆಲ್ಲ ಕೆಲಸ ಮಾಡ್ಬೇಕಂತ ಮಾಡ್ಬೇಕು ಅಂತ ಹೇಳೇ ಬಿಡ್ತಿದ್ರು ಅವರು. ಆಗ ಇವಿಸ್ ಹೆಜ್ಜೆ ತೆನೆ ಇದೇವು ಬಡ್ದಿಡು, ಇವಿಸ್ ಜೋಳದ ತೆನೆ ಇದೇವು ಬಡ್ದಿಡು, ಹೆಸರು ಅಲಸಂದಿ ಗುಡ್ಡೆ ಇದೆ ಕುಟ್ಟಿಡು, ಜೋಳ ಬೀಸು, ಮತ್ತು ಇವೆಲ್ಲ ಹೇಳ್ತಿದ್ರಂತೆ ಅಮ್ಮಗ. ಕುಟ್ಟವು, ಬೀಸವು, ರುಬ್ಬವು, ಬಡಿಯವು, ಕೇರವು, ಹಸನ ಮಾಡವು, ಹಾಳು ಮಾಡವು ಎಲ್ಲ ಹೇಳ್ತಿದ್ರಂತೆ. ಮಾಡ್ತಿದ್ಲಂತೆ ನಮ್ಮವ್ವ, ನಮ್ಮಮ್ಮ, ನಮ್ಮ ದೊಡ್ಡಮ್ಮ ಮಾಡ್ತಿದ್ರಂತೆ. ಮತ್ತೇನ್ ಮಾಡ್ತಿದ್ರು ಅಂದ್ರೆ ಈಗ ಬೆಳಿಗ್ಗೆಲ್ಲ ಇದಿಷ್ಟು ಕೆಲಸ ಆಗಿರ್ತಿತ್ತು, ಮತ್ತೆ ಮಧ್ಯಾಹ್ನ ಟೈಮು ಏನಾದ್ರು ರೆಸ್ಟ್ ತಗೊಳೋದು? ರೆಸ್ಟ್ ಫಸ್ಟ್ ಇಲ್ಲ, ಕೆಲಸನೇ ಆಗಿಬಿಡ್ತು. ಕಂಟಿನ್ಯೂಸ್ ಕೆಲಸ ಮಾಡ್ತಾನೆ ಇದ್ರು. ಕೆಲಸನೇ ಆತತ್ತ ಅವ್ರಿಗೆ. ಕುಂದ್ರಾಕ್ ನಿಂದ್ರಾಕ್ ಇರ್ತಿದ್ದಿಲ್ಲ ಅವ್ರಿಗೆ. ನೀರು ತರೋದು, ಬಾವಿಯಿಂದ ತರಬೇಕು, ಮನ್ಯಾಗ ನೀರು ತಂದಾಕಿಬೇಕು, ಒಳಗ ಆಳುಗಳು ತಂದಾಕ್ತಿದ್ರು. ಅವಾಗ ಆಮೇಲೆ ಎಷ್ಟು ನೀರು ಜನ ಇದ್ರು ತರೋರು ನಿಮ್ಮ ಕೂಡ ಮನೆಯಾಗ? ಇಟ್ಟಿದ್ರು. ಆಳು ಎಷ್ಟು ಜನ ಇದ್ರು ನಿಮ್ಮ ಮನ್ಯಾಗ? ಏನ್ ಕೆಲಸ ಮಾಡ್ತಿದ್ರು ಆಳುಗಳಂದ್ರ? ನೀರು ತರೋರು, ನೀರ್ ತರೋರು ಒಬ್ರು, ಎಣ್ಣೆಗಸ ಬೆಳೆಯೋರು, ದನ ಕಾಯೋರು, ಮನ್ಯಾಗ ಒಬ್ಬ ತಲಾದಿ ಕೆಲಸ ಮಾಡತ್ತ. ಏನಪ್ಪ 4 ಮಂದಿ ಊಟ ಮಾಡೋರು ಇದ್ರ ಆಳುಗಳು. 4 ಮಂದಿ ಒಣ ಸಂಬಳದಾಳ ಅಂದ್ರೆ ಊಟ ಇಲ್ಲ ಅವ್ರಿಗೆ, ಸಂಬಳ ಕೊಡ್ತಿದ್ವಿ. ಫಸ್ಟ್ನವ್ರಿಗೆ ಬರೀ ನೀವು ಊಟ ಕೊಟ್ರೆ ಮುಗೀತು, ಮತ್ತೇನು ಕೊಡ್ತಿದ್ದಿಲ್ಲ ಸಂಬಳ ಅಂತ? ಇಲ್ಲ, ಊಟನೇ ಕೊಟ್ಟು ಬಿಡ್ತಿದ್ವಿ. 3 ಹೊತ್ತು ಊಟ. ಒಣ ಸಂಬಳದಾಳಿಗೆ ಸಂಬಳ. ಇವ್ರಿಗೆ ಸಂಬಳ ಇಲ್ಲಾರ್ದವ್ರಿಗೆ ಏನ್ ಕೊಡ್ತಿದ್ರಿ? ಊಟ, ಬಟ್ಟೆ, ವರ್ಷಕ್ಕೊಂದ್ಸಲ ಬಟ್ಟೆ, ಊಟ. ಇವ್ರಿಗೆ ಸಂಬಳ ಇರೋರಿಗೆ ಏನ್ ಸಂಬಳ ಕೊಡ್ತಿದ್ರಿ ಅವಾಗ? ಅವಾಗೇ 200 300 ಮಸ್ತಾತಿ. 200 ರೂಪಾಯಿ 300 ರೂಪಾಯಿ ಮಸ್ತಾತಿ. 300 ರೂಪಾಯಿ ಕೊಡಲ್ಲ, 200 ರೂಪಾಯಿ ಏನು ಅಷ್ಟೇ. ಮತ್ತೇನ್ ಮಾಡ್ತಿದ್ರು ನಿಮ್ಮ ಅಮ್ಮರ ಮನೆಯಲ್ಲಿ ಕೆಲಸ ಅಂದ್ರೆ? ಆಮೇಲೆ ಮಧ್ಯಾಹ್ನ ಟೈಮ್, ಸಾಯಂಕಾಲ ಟೈಮ್ ಎಲ್ಲ ಮತ್ತೇನ್ ಮಾಡ್ತಿದ್ರು ಅವಾಗ? ಮತ್ತೆ ಏನು ಮಧ್ಯಾಹ್ನ ಊಟ ಮಾಡೋದು. ಅವ್ರೇನು ಹೋಗ್ಬಿಟ್ಟಿರ್ತಿದ್ರು ಎಲ್ಲರೂ. ಇವ್ರು ಊಟ ಗೀಟ ಮಾಡ್ಕೊಂಡು ಅವೆಲ್ಲ ರುಬ್ಬವು, ಕುಟ್ಟವು, ತೆನೆ ಬಡಿಯವು ಅವೆಲ್ಲ ಇರ್ತಿದ್ವಲ್ಲ. ಅವು ಸಾಯಂಕಾಲ ತನಕ ಆತದ್ದು ಕೆಲಸ. ಮತ್ತು ಎಮ್ಮಿಗೆ ನೀರು ಹಾಕೋದು, ಮುಸ್ರೆ ನೀರು ಹಾಕೋದು, ಕುಡಿಸೋದು, ಕಚ್ಚು ಅಂತ ರುಬ್ತಿದ್ವಿ ಅವಾಗ. ಹತ್ತಿ ಕಾಳು ರುಬ್ಬಿ ಎಮ್ಮಿಗಳಿಗೆ ಹಾಕೋದು. ಏನಪ್ಪ ಇದೆಲ್ಲ ಕೆಲಸ ಮಾಡ್ಕೊಂಡು ಮತ್ತೆ ಎಮ್ಮಿಗಳಿಗೂ ನೀರು ಕುಡಿಸ್ಕೊಂಡು ಸಾಯಂಕಾಲ ಮೇವೆಲ್ಲ ಹಾಕಿ ನೀರು ಕುಡಿಸಿ ಮತ್ತೆ ಸಾಯಂಕಾಲ ಹಿಂಡ್ಬೇಕು ಅವನ್ನ 5 ಗಂಟೆಗೆ. 5 ಗಂಟೆಗೆ ಎಮ್ಮೆ ಹಿಂಡೋದು ಎಲ್ಲ ಇದಿಟ್ಟು ಕೆಲಸ ಮಾಡ್ಕೊಂಡು ಮುಖ ತಕೊಂಡು ದೇವತ ದೀಗೆ ಮುಡಿಸಿ ಬಸವಣ್ಣಿಗೆ ಓತಿದ್ರು ನಮ್ಮ ಮನ್ಯಾಗ. ದಿನ ಬಸವಣ್ಣಿಗೆ ಹೋಗಿ ಬರ್ಬೇಕು. ನಮ್ಮವ್ವರು ಹೊಲದ ಬಂದು ಓತಿದ್ರು. ಎಷ್ಟು ಗಂಟೆಗೆ ಬರ್ತಿದ್ರು ಅವ್ರು? ಅವ್ರದ್ದು ಹೆಂಗಿತ್ತು ಹೊಲಕ್ಕೆ? ಯಾವಾಗ ಹೋಗಿ ಯಾವಾಗ ಬರೋರು ಅವರು? ಮುಂಜಾನೆ 8ಕ್ಕೆಲ್ಲ ಹೋಗ್ಬಿಡ್ತಿದ್ರು ಅವ್ರು. ಹೊಲಕ್ಕೆ ರಾತ್ರಿ 7ಕ್ಕೆ ಬರ್ತಿದ್ರು ಅವ್ರು ಕತ್ಲಾದ್ಮೇಲೆ. ಅಷ್ಟೊತ್ತವರೆಗೂ ಹೊಲದಲ್ಲೇ ಕೆಲಸ ಮಾಡ್ತಿದ್ರು. ಅವಾಗ ಬಂದು ನಮ್ಮವ್ನವ್ರು ಸ್ನಾನ ಮಾಡಿ ಸೋಮವಾರ ಬಸವಣ್ಣ ಗುಡಿಗೆ ಹೋಗಿ ಬರ್ತಿದ್ರು. ಬಂದು ಊಟ ಮಾಡ್ತಿದ್ರು ಅವರು. ಅವಾಗೂ ಅಷ್ಟೇನಾ? ಮತ್ತೆ ರಾತ್ರಿನೂ ರೊಟ್ಟಿನೇ ಮಾಡೋದು ನೀವು? ಇಲ್ಲ, ನವಣೆನ್ನ ಮಾಡ್ತಿದ್ವಿ. ಹೆಸರು ಬೇಳೆ ಅಂತ ಬರ್ತಿದ್ವು. ಹೆಸರು ಬೇಳೆ ಬೇಳೆ ಮಾಡ್ತಿದ್ರು ಅವಾಗ. ಪಲ್ಯ, ಹೆಸರು ಬೇಳೆ ಪಲ್ಯ, ನವಣೆನ್ನ ರಾತ್ರಿ. ಮುಂಜಾನೆ ರೊಟ್ಟಿ ಪಟ್ಟಿ ಇರ್ತಿದ್ವು, ತಿನ್ಬೋದು. ಹಾಲು ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಮೊಸರು ಉಣ್ತಿದ್ದಿಲ್ಲ. ರಾತ್ರಿ ಹಾಲು ಉಂಡ್ಬಿಡ್ತಿದ್ವಿ ಎಲ್ಲಾರು. ಮಧ್ಯಾಹ್ನ ಅವ್ರು ಹೆಂಗೆ ಬುತ್ತಿ ತಗೊಂಡು ಹೋಗ್ತಿದ್ರು ಅವರು? ಬಾಕ್ಸ್ಗಳು ಬೆಳಿಗ್ಗೆದೇ ಊಟ ಮಾಡಿ ಬಂದ್ಬಿಡೋರು. ಮಧ್ಯಾಹ್ನ ಸಾಯಂಕಾಲಕ್ಕೆಲ್ಲ ಸಾಯಂಕಾಲ ಉಂಡ್ಬಿಡ್ತಿದ್ರು 3 ಗಂಟೆಗೆ ಹೊಲ್ದಾಗ. ಹಗಲು ಊಟ ಅಂತವಾಗ ಸಾಯಂಕಾಲ ಊಟ ಮಾಡಿ ಇನ್ನು ಕೆಲಸ ಮಾಡಿ ಬರ್ತಿದ್ರು. ತೆನೆ ಕೊಯ್ಯವು, ಬಿತ್ತವು, ಹೊರಗವು, ಏನಪ್ಪ ತೆನೆ ಮುರಿಯೋದು. ಮತ್ತು 3 ತಿಂಗಳು ಹೊಲ್ದಾಗೆ ಇರ್ತಿದ್ರು. ಶಿವರಾತ್ರಿ ಮುಂದ್ಗಡೆ ಜೋಳದ ಕಣ ಅಂತ ಇರ್ತಿತ್ತು ಅವಾಗ. ಅವಾಗ ಟ್ಯಾಕ್ಟ್ರಿ ಮಿಷಿನಿ ಅವೆಲ್ಲ ಯಾವ ಇದ್ದಿಲ್ಲ. ಆ 2 ಎತ್ತು ಕಟ್ಕೊಂಡು ಗುಂಡಿರ್ತಿತ್ತು. ರುಬ್ಬಗುಂಡು ಇನ್ನೂ ಅಲ್ಲಿ ಐತಿ ನಮ್ಮಂತ್ಯಾಗ, ಕಲ್ಲಿನ ಗುಂಡು. ಅದಕ್ಕೆ ಕಟ್ಟಿ ಅಡ್ಯಾಗ ತೆನೆ ಹಾಕಿ ರುಬ್ಬಬೇಕು ಅವನ್ನ. ರುಬ್ಬಿ ತೆನೆ ಎಲ್ಲ ತೆಗೆದು ಅವನ್ನ ಮೆಟ್ಟಂತ ಇರ್ತಿತ್ತು. 3 ಕಾಲಿಂದು ಮ್ಯಾಗ ಇಷ್ಟು ಎತ್ತರ ನಿಂದಿರ್ಬೇಕು. ಅಲ್ಲಿ ಆತ ನಿಂತ್ಕೊಂಡ್ರೆ ಕೆಳಗಳವ್ರು ತುಂಬಿ ಕೊಟ್ಟಂಗೆಲ್ಲ ತೂರ್ತಿದ್ರು. 3 ತಿಂಗಳು ಆತಿತ್ತು ಕಣ, ಜೋಳದ ಕಣ. ಅಲ್ಲಿ ಗುಡಿಸಲೆಕ್ಕೊಂಡು ನಮ್ಮವ್ರು ಹೊಲ್ದಾಗ ಅಲ್ಲೇ ಕಟಂಬ್ಲಿ, ನವಣೆನ್ನ, ರೊಟ್ಟಿಗಳು, ಕಾಯಿಪಲ್ಯಗಳೆಲ್ಲ ಇಟ್ಟು ಬಿತ್ತಿ ಕಳಿಸ್ಬಿಡ್ತಿದ್ಲು ಅಮ್ಮ ಬಂಡಿಗೆ. ಒಂದು ಗುಂಡಾಲ್ ಮಜ್ಜಿಗೆ, ಏನಪ್ಪ ಒಂದು ಗಡಿಗೆ ಕಟಂಬ್ಲಿ ಗಡಿಗೆ ಎಲ್ಲ ಪುಡಿ ಚಟ್ನಿಗಳು ಹೊಸು ಒಯ್ದು ಅಲ್ಲೇ ಉಂಡ್ಬಿಡ್ತಿದ್ರು ಅವರು. ಅಲ್ಲೇ ಸ್ನಾನ, ಅಲ್ಲೇ ಊಟ. 3 ತಿಂಗಳು ಮನೆಗೆ ಬರ್ತಿದ್ದಿಲ್ಲ ಅವರು. ಜೋಳದ ಕಣ 3 ತಿಂಗಳು ಆತಿತ್ತು. ದೊಡ್ಡದು ಹೊಲ ನಮ್ಮದು, 150 ಎಕರೆ ಭೂಮಿ. ಹೊಲಕ್ಕೆ ಒಂದೊಂದು ಹಾಕಿರ್ತಿದ್ರು. ಮತ್ತೆ 3 ತಿಂಗಳು ಜೋಳದ ಕಣ ಆತಿತ್ತು. ಸರಿ.